ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಟೋ ವೈಲ್ಡ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಫೀಲ್ಡ್ ಇಂಜೆಕ್ಷನ್ನ ಯಾವ ರೀತಿ ಮಾಡ್ಬೋದು, ನಾವು ಫೀಲ್ಡ್ ಲೆವೆಲಲ್ಲಿ ಆಟೋ ವೈರ್ನ ಯಾವ ರೀತಿ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸೇಮ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ರೀತಿ ನಾವು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಯಾವ ರೀತಿ ವೈರ್ ಅಪ್ ಮಾಡ್ಬೋದು, ಯಾವ ರೀತಿ ಡಿಪೆಂಡೆನ್ಸಿನ ಇಂಜೆಕ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಬಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನ ಡಿಸ್ಕಸ್ ಮಾಡಿದ್ವಿ. ನಾನು ಹೇಳಿದೆ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನು ಸ್ಪ್ರಿಂಗ್ ಟೀಮ್ನವರು ರೆಕಮೆಂಡ್ ಮಾಡಿಲ್ಲ, ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ನಿಗೆ ಆ ಒಂದು ಅಪ್ರೋಚ್ನ ಯೂಸ್ ಮಾಡೋದು ನಾಟ್ ಎ ಗುಡ್ ಐಡಿಯಾ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಬೇರೆ ಇನ್ನೂ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೆಸ್ಟ್ ಅಪ್ರೋಚ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇನ್ನೊಂದು ವೇ ಕೂಡ ಇದೆ, ನಾವು ಆ ರೀತಿ ಕೂಡ ನಾವು ಇಂಜೆಕ್ಷನ್ನ ಮಾಡ್ಬೋದು, ಅಂದರೆ ಡಿಪೆಂಡೆನ್ಸಿ ಇಂಜೆಕ್ಷನ್ನ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಸೆಟರ್ ಬೇಸ್ಡ್ ಇಂಜೆಕ್ಷನ್ ಅಂತ ಕರಿತೀವಿ. ಸೊ ನಾನು ನೇಮ್ ಸಜೆಸ್ಟ್ ಮಾಡ್ದಂಗೆ ಸೆಟರ್ ಮೆಥಡಿಗೆ ನಾವು ಒಂದು ಡಿಪೆಂಡೆನ್ಸಿ ಇಂಜೆಕ್ಷನ್ನ ಆ್ಯಡ್ ಮಾಡ್ತೀವಿ. ಅಂದರೆ ಆಟೋ ವೈಲ್ಡ್ ಅನೋಟೇಷನ್ನ ನಾವು ಇನ್ಸ್ಟೆಡ್ ಆಫ್ ಫೀಲ್ಡಿಗೆ ಆ್ಯಡ್ ಮಾಡೋದ್ರ ಬದಲು ಸೆಟರ್ ಮೆಥಡಿಗೆ ಆ್ಯಡ್ ಮಾಡ್ತೀವಿ. ಹಾಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಸ್ಟಮರ್ ಡಿಪೆಂಡೆಂಟ್ ಆನ್ ದಿ ಪೇಮೆಂಟ್. ಹೌದಾ? ಇಲ್ಲಿ ಕಸ್ಟಮರ್ ಬೀನ್ ಇದೆ, ಆ ಕಸ್ಟಮರ್ ಬೀನು ಪೇಮೆಂಟ್ ಬೀನಿಗೆ ಡಿಪೆಂಡ್ ಆಗಿದೆ. ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಮಾಡಿದ್ರೆ ಏನು ಮಾಡ್ತೀವಿ, ಆ ಒಂದು ಕ್ಲಾಸ್ ಒಳಗಡೆಗೆ ಆ ಒಂದು ಫೀಲ್ಡಿಗೆ ನಾವು ಆಟೋ ವೈರ್ಡ್ ಅಂತ ಆ್ಯಡ್ ಮಾಡ್ತೀವಿ. ಇಲ್ಲ ಆಟೋ ವೈರ್ನ ಆ್ಯಡ್ ಮಾಡ್ತಿದ್ವಲ್ಲ, ಇದಕ್ಕೆ ನಾವು ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಅಂತ ಕರಿತೀವಿ. ಬಟ್ ನಾವಿಲ್ಲಿ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಮಾಡ್ತಾ ಇಲ್ಲ, ನಾವು ಸೆಟರ್ ಬೇಸ್ಡ್ ಇಂಜೆಕ್ಷನ್ ಮಾಡ್ತಾ ಇರೋದ್ರಿಂದ ಎನಿಹೌ ಈ ಒಂದು ಫೀಲ್ಡ್ ಇದೆ ಅಂತಂದರೆ ಇದಕ್ಕೆ ರೆಸ್ಪೆಕ್ಟಿವ್ ಸೆಟರ್ ಮೆಥಡ್ ಇದ್ದೇ ಇರುತ್ತೆ. ಹೌದಾ? ಸೆಟರ್ ಗೆಟರ್ನ ಆ್ಯಡ್ ಮಾಡಿರ್ತೀವಿ. ಸೆಟರ್ ಮೆಥಡು ಗೆಟರ್ ಮೆಥಡು ಇಲ್ಲ ಅಂತಂದರೆ, ಪ್ರೈವೇಟ್ ಫೀಲ್ಡ್ ಮಾಡಿದ್ವಿ ಅಂತಂದರೆ ದರ್ ಈಸ್ ನೋ ಯೂಸ್. ಹೌದಾ? ಇದನ್ನು ಯಾರೂ ಆಕ್ಸೆಸ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಇದನ್ನೆಲ್ಲ ಆಕ್ಸೆಸ್ ಮಾಡಬೇಕು ಅಂತಂದರೆ ಸೆಟರ್ಸು ಮತ್ತು ಗೆಟರ್ಸ್ನ ಪ್ರೊವೈಡ್ ಮಾಡಬೇಕು. ನೀವು ಕೋರ್ ಜಾವಾದಲ್ಲಿ ಓದಿರ್ತೀರ, ಮೆಥಡ್ ಹೈಡಿಂಗು ಅದನ್ನೆಲ್ಲ ಓದಿರ್ತೀರ. ಅದನ್ನು ಎಕ್ಸ್ಪೋಸ್ ಮಾಡಬೇಕು ಅಂತಂದರೆ ನಮಗೆ ಸೆಟರ್ಸ್ ಮತ್ತು ಗೆಟರ್ಸ್ ಬೇಕು. ಸೊ ಅದೇ ಥರನೇ ಇಲ್ಲಿ ಸೆಟರ್ಸು ಮತ್ತು ಗೆಟರ್ಸು ಆಡಿದ್ದೀವಿ. ಇಲ್ಲಿ ಸೆಟರ್ ಮೆಥಡಿಗೆ ನಾವು @ಆಟೋ ವೈಲ್ಡ್ ಅನೋಟೇಷನ್ ಅಂತ ಆ್ಯಡ್ ಮಾಡ್ತೀವಿ ಅಷ್ಟೇ. ಅವಾಗ ಇದಕ್ಕೆ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಎ ಸೆಟರ್ ಬೇಸ್ಡ್ ಇಂಜೆಕ್ಷನ್. ಅಂದರೆ ಆ ಒಂದು ಕ್ಲಾಸಲ್ಲಿ, ಈ ಒಂದು ಕಸ್ಟಮರ್ ಕ್ಲಾಸಲ್ಲಿ ಪೇಮೆಂಟು ಡಿಪೆಂಡೆಂಟ್ ಇದೆ. ಆ ಪೇಮೆಂಟ್ ಡಿಪೆಂಡೆಂಟ್ ಇರೋ ಫೀಲ್ಡಿಗೆ ಸೆಟರ್ ಮೆಥಡ್ ಇದೆಯಲ್ಲ, ಆ ಮೆಥಡಿಗೆ ನಾವು ಆಟೋ ವೈಲ್ಡ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಆಗ ಆಟೋಮ್ಯಾಟಿಕಲಿ ಡಿಪೆಂಡೆನ್ಸಿ ಇಂಜೆಕ್ಷನ್ ವೈರ್ ಆಗುತ್ತೆ, ಡಿಪೆಂಡೆನ್ಸಿ ಇಂಜೆಕ್ಟ್ ಮಾಡುತ್ತೆ ಅಷ್ಟೇ. ಆ ಚೇಂಜಸ್ ಬಿಟ್ಟರೆ ನಾವು ಏನೂ ಮಾಡೋದಿಲ್ಲ. ಅಲ್ಲಿ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಮಾಡ್ತಿದ್ವಿ, ಇಲ್ಲಿ ಸೆಟರ್ ಬೇಸ್ಡ್ ಇಂಜೆಕ್ಷನ್ ಮಾಡ್ತಿದ್ವಿ. ಈಗ ನಮ್ಮ ಮೇನ್ ಕ್ಲಾಸಲ್ಲಿ ಏನು ಮಾಡ್ತೀವಿ, ಕಾನ್ಫಿಗರೇಷನ್ ಕ್ಲಾಸೆಲ್ಲ ಅದು ಹಾಗೇ ಇರುತ್ತೆ. ಓಕೆ, ನಮ್ಮ ಮೇನ್ ಕ್ಲಾಸಲ್ಲಿ ಏನು ಮಾಡ್ತೀವಿ, ಫಸ್ಟು ಗೆಟ್ ಬಿನ್ ಕಂಟೆಕ್ಸ್ನ ಲೋಡ್ ಮಾಡ್ತೀವಿ. ಕಂಟೆಕ್ಸ್ನ ಲೋಡ್ ಮಾಡಿದ್ಮೇಲೆ ಗೆಟ್ ಬಿನ್ ಯೂಸ್ ಮಾಡ್ಕೊಂಡು ನಾವು ಪೇಮೆಂಟ್ ಕ್ಲಾಸು ಕಸ್ಟಮರ್ ಕ್ಲಾಸನ್ನ ಫೆಚ್ ಮಾಡ್ತೀವಿ. ಓಕೆನಾ? ಅವಾಗ ಕಸ್ಟಮರ್ ಕ್ಲಾಸನ್ನು ಗೆಟ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಆ ಡಿಪೆಂಡೆನ್ಸಿ ಇರೋದನ್ನು ಚೆಕ್ ಮಾಡುತ್ತೆ. ಸ್ಪ್ರಿಂಗ್ ಫ್ರೇಮ್ವರ್ಕು ಆಟೋಮೆಟಿಕಲಿ ಅದು ಫಸ್ಟು ಪೇಮೆಂಟ್ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಸೊ ಪೇಮೆಂಟ್ ಆಬ್ಜೆಕ್ಟು ಕಂಟೈನರ್ಗೆ ಸ್ಟೋರ್ ಆಗುತ್ತೆ, ಅದೇ ರೀತಿ ಕಸ್ಟಮರ್ ಆಬ್ಜೆಕ್ಟ್ ಬೀನ್ ಕೂಡ ಸ್ಟೋರ್ ಆಗಿರುತ್ತೆ. ಅಲ್ಲಿ ಸ್ಪ್ರಿಂಗ್ ಕಂಟೈನರ್ ಒಳಗಡೆಗೆ ಆ ಒಂದು ಕಂಟೈನರಲ್ಲಿ ಚೆಕ್ ಮಾಡುತ್ತೆ ವೆದರ್ ಆ ಒಂದು ಡಿಪೆಂಡೆನ್ಸಿ ಇಂಜೆಕ್ಟ್ ಮಾಡೋಕ್ಕೆ ಹೊರಟಿರೋ ಬೀನ್ ಆಲ್ರೆಡಿ ಇದೇನಾ ಅಂತೇಳಿ. ಬೀನ್ ಇತ್ತು ಅಂತಂದರೆ ಅದನ್ನು ಆಟೋಮೆಟಿಕಲಿ ಇಂಜೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ _get ಪೇಮೆಂಟ್ ಗೆಟ್ ಮಾಡಿದಾಗ ನಮಗೆ ಪೇಪಾಲ್ ಅಂತ ಆನ್ಸರ್ ಬರುತ್ತೆ. ಓಕೆ, ಸೊ ಇದನ್ನು ಟೆಸ್ಟ್ ಮಾಡೋಣ, ಅವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನಾನು ವಿಜುವಲ್ ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಸೆಟರ್ ಇಂಜೆಕ್ಷನ್ ಅಪ್ಲಿಕೇಶನ್ ಅಂತೇಳಿ. ಓಕೆನಾ? ಈ ಮೇನ್ ಮೆಥಡಲ್ಲಿ ನಾನು ಏನು ಮಾಡಿದ್ದೀನಿ, ಜಸ್ಟ್ ಕಂಟೆಕ್ಸ್ನ ಲೋಡ್ ಮಾಡ್ತಿದ್ದೀನಿ. ಹಾಗೆಯೇ ಸೇಮ್ ಕ್ಲಾಸಸ್ ಇದೆ ಎಲ್ಲ. ನನಗೆ ಯಾವುದು ಪೇಮೆಂಟ್ ಕ್ಲಾಸ್ ಇದೆ, ಝೂಮ್ ಇನ್ ಮಾಡ್ತೀನಿ. ಪೇಮೆಂಟ್ ಕ್ಲಾಸ್ ಇದೆ, ಅದಕ್ಕೆ ಕಾಂಪೊನೆಂಟ್ ಅನೋಟೇಷನ್ ಅಂತ ಆ್ಯಡ್ ಮಾಡಿದ್ದೀವಿ. ಕಸ್ಟಮರ್ ಕ್ಲಾಸ್ ಇದೆ, ಅಲ್ಲೂ ಕೂಡ ನಾವು ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ನೋಡ್ಬೋದು ಪೇಮೆಂಟ್ ಅಂತ ಡಿಪೆಂಡೆಂಟ್ ಕ್ಲಾಸ್ ಇದೆ. ಹೌದಾ? ಸೊ ಕಸ್ಟಮರು ಪೇಮೆಂಟ್ ಮೇಲೆ ಡಿಪೆಂಡೆಂಟ್ ಆಗಿದೆ. ನಾವು ಇಲ್ಲೇ ಏನಾದರೂ ಆಟೋ ವೈಲ್ಡ್ ಅನೋಟೇಷನ್ ಆ್ಯಡ್ ಮಾಡ್ತೀವಿ ಅಂತಂದರೆ ದಟ್ಸ್ ಅ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸೆಟರ್ ಮೆಥಡ್ ಇದೆಯಲ್ಲ, ಈ ಸೆಟರ್ ಮೆಥಡಿಗೆ ನಾನು ಆಟೋ ವೈಲ್ಡ್ ಅನೋಟೇಷನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾವು ಇದೇನಾಗುತ್ತೆ, ಈಗ ಸೆಟರ್ ಬೇಸ್ಡ್ ಇಂಜೆಕ್ಷನ್ ಅಂದರೆ ನಾವು ಸೆಟರ್ ಮೆಥಡಿಗೆ ಆ್ಯಡ್ ಮಾಡ್ತಿರೋದ್ರಿಂದ ಆಟೋ ವೈಲ್ಡ್ ಅನೋಟೇಷನ್ನ ದಿಸ್ ಈಸ್ ಎ ಸೆಟರ್ ಬೇಸ್ಡ್ ಇಂಜೆಕ್ಷನ್ ಆಗುತ್ತೆ. ಓಕೆನಾ? ಅಷ್ಟೇ ಚೇಂಜಸ್, ಇದೊಂದು ಚೇಂಜಸ್ ಬಿಟ್ಟರೆ ಬೇರೆ ಯಾವುದು ಚೇಂಜಸ್ಸು ಇಲ್ಲ. ಓಕೆನಾ? ಈಗ ನಮ್ಮ ಮೇನ್ ಕ್ಲಾಸಲ್ಲಿ ಮಾಮೂಲಿ ಆ್ಯಪ್ ಕಾನ್ಫಿಗ್ ಒಳಗಡೆಗೆ ಜಸ್ಟ್ ಕಾಂಪೊನೆಂಟ್ ಸ್ಕ್ಯಾನ್ನ ಮಾಡ್ತಿದ್ದೀವಿ. ಯಾವ ಕಾಂಪೊನೆಂಟ್ಸ್ ಯಾವ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಅದು ಸ್ಕ್ಯಾನ್ ಎಲ್ಲ ಆಗುತ್ತೆ. ಅದೆಲ್ಲ ಆದಮೇಲೆ ನಮ್ಮ ಮೇನ್ ಕ್ಲಾಸಲ್ಲಿ ಕಂಟೆಕ್ಸ್ಟ್ ಲೋಡ್ ಆದಮೇಲೆ ಫಸ್ಟು ಎರಡನ್ನು ಗೆಟ್ ಮಾಡೋಣ, ಕಂಟೆಕ್ಸ್ಟ್ ಯೂಸ್ ಮಾಡಿ. .get bean ಇಲ್ಲಿ ಫಸ್ಟು ಪೇಮೆಂಟ್ನ ಗೆಟ್ ಮಾಡ್ತೀನಿ. ಅದನ್ನು ಪೇಮೆಂಟ್ ಅಂತ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ. ಅದಾದಮೇಲೆ .get bean ಇಲ್ಲಿ ಕಸ್ಟಮರ್ನ ಪಾಸ್ ಮಾಡ್ತೀನಿ, customer.class.
ಸೊ ನಮಗೆ ಕಸ್ಟಮರ್ ಆಬ್ಜೆಕ್ಟ್ ಸಿಗುತ್ತೆ. ಅದಾದಮೇಲೆ ಜಸ್ಟ್ ಐ ಕ್ಯಾನ್ ಪ್ರಿಂಟ್ ಇಟ್ ಪೇಮೆಂಟ್ ಡಾಟ್ ಗೆಟ್ ಪ್ರೊವೈಡರ್ ನೇಮ್. ನಮಗೇನು ಪ್ರೊವೈಡರ್ ನೇಮ್ ಬರುತ್ತೆ ಪೇಮೆಂಟಲ್ಲಿ ಪೇಪಾಲ್ ಅಂತ ಬರುತ್ತೆ. ಅದೇ ರೀತಿ ಕಸ್ಟಮರ್ ನೇಮ್ ನಾವೇನು ಹಾರ್ಡ್ ಕೋಡ್ ಮಾಡಿದ್ವಿ, ಭೂಷಣ್ ಅಂತ ಹಾರ್ಡ್ ಕೋಡ್ ಮಾಡಿದ್ವಿ. ಗೆಟ್ ನೇಮ್. ಅದಲ್ಲದೆ ನಮಗೆ ಕಸ್ಟಮರಲ್ಲಿ ಪೇಮೆಂಟು ಡಿಪೆಂಡೆಂಟ್ ಇದೆ. ಸೊ ನನಗೀಗ ಆ ಡಿಪೆಂಡೆಂಟ್ ಆಬ್ಜೆಕ್ಟ್ ಕೂಡ ಇನಿಷಿಯಲೈಸ್ ಆಗಿ ಆ ಒಂದು ಆಬ್ಜೆಕ್ಟ್ ಕೂಡ ನನಗೆ ಸಿಗಬೇಕು. ಅದಕ್ಕೋಸ್ಕರ ಕಸ್ಟಮರ್ ಡಾಟ್ ಗೆಟ್ ಪೇಮೆಂಟ್. ಓಕೆನಾ. ಸೊ ನನಗೇನು ಆನ್ಸರ್ ಬರಬೇಕು, ಪೇಪಾಲ್ ಅಂತ ಬರಬೇಕು. ಓಕೆ, ಎಂಟೈರ್ ಆಬ್ಜೆಕ್ಟ್ನ ನಾನು ಗೆಟ್ ಮಾಡ್ತಾ ಇದ್ದೀನಿ. ಓಕೆನಾ. ಇಲ್ಲಪ್ಪ ನನಗೆ ಬರೀ ಜಸ್ಟ್ ನೇಮ್ ಅಷ್ಟೇ, ಪ್ರೊವೈಡರ್ ನೇಮ್ ಅಷ್ಟೇ ಬೇಕಂತಂದರೆ ಅಗೇನ್ ಗೆಟ್ ಪ್ರೊವೈಡರ್ ನೇಮ್ ನಾನು ಕೊಡ್ಬೋದು. ಓಕೆನಾ. ನಾನು ಎಂಟೈರ್ ಆಬ್ಜೆಕ್ಟ್ನ ಗೆಟ್ ಮಾಡ್ತಾ ಇದ್ದೀನಿ. ಈಗೇನು ಮಾಡೋಣ, ಅಪ್ಲಿಕೇಶನ್ನ ರನ್ ಮಾಡೋಣ. ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ನನಗೆ ಸೇಮ್ ಪೇಪಾಲ್, ಭೂಷಣ್ ಹಾಗೆಯೇ ಪೇಮೆಂಟ್ ಎಂಟೈರ್ ಆಬ್ಜೆಕ್ಟ್ ನನಗೆ ಗೆಟ್ ಮಾಡಿರೋದು ಬರ್ತಿದೆ. ಸೊ ನಾವೇನು ಮಾಡಿದ್ವಿ, ಈಗ ಸೆಟರ್ ಬೇಸ್ಡ್ ಇಂಜೆಕ್ಷನ್ನ ಮಾಡಿದ್ವಿ. ಓಕೆನಾ. ಸೆಟರ್ ಮೆಥಡಿಗೆ ಆ್ಯಡ್ ಮಾಡಿದ್ವಿ. ಅದಕ್ಕೋಸ್ಕರ ಇಟ್ ಈಸ್ ಎ ಸೆಟರ್ ಬೇಸ್ಡ್ ಇಂಜೆಕ್ಷನ್ ಆಗುತ್ತೆ. ಅದೇ ರೀತಿ ನಾವು ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಕೂಡ ಅಂತ ಕರಿತೀವಿ. ದಿಸ್ ಈಸ್ ದ ಮೋಸ್ಟ್ ಪ್ರಿಫರ್ಡ್ ವೇ. ಓಕೆನಾ. ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಇದೆಯಲ್ಲ, ಇದನ್ನು ನಾವು ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ಸಲ್ಲಿ ನಾವು ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ನ ಮಾಡಬೇಕು. ಸೊ ಹಾಗಾದರೆ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ನ ಯಾವ ರೀತಿ ಮಾಡ್ತೀವಿ? ದಟ್ ಈಸ್ ಸಿಂಪಲ್. ಆ ಒಂದು ಕ್ಲಾಸಲ್ಲಿ ಡಿಪೆಂಡೆಂಟ್ ಇರೋ ಕ್ಲಾಸಲ್ಲಿ ಒಂದು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಬೇಕು. ಆ ಕನ್ಸ್ಟ್ರಕ್ಟರ್ಗೆ ಇಂಜೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಕಸ್ಟಮರಿಗೆ ಹೋಗೋಣ. ಕಸ್ಟಮರಲ್ಲಿ ಆಟೋ ವೈಲ್ಡ್ ಅನೋಟೇಷನ್ನ ನಾನು ರಿಮೂವ್ ಮಾಡಿಬಿಡ್ತೀನಿ. ಓಕೆನಾ. ಈಗ ಏನು ಮಾಡ್ತೀನಿ, ಇಲ್ಲೊಂದು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡ್ತೀನಿ. ಕಸ್ಟಮರ್ ಪಬ್ಲಿಕ್ ಕಸ್ಟಮರ್ ಏನಾದರೂ ಆಲ್ರೆಡಿ ಇದೆನಾ ಇಲ್ಲಿ? ಓಕೆ, ಇಲ್ಲ, ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಿಲ್ಲ. ನಾನು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡ್ತೀನಿ. ಈ ಕನ್ಸ್ಟ್ರಕ್ಟರ್ ಏನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಅಂದರೆ ಪ್ಯಾರಾಮೀಟರು ಡಿಪೆಂಡೆಂಟ್ ಕ್ಲಾಸ್ ಇರೋ ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವುದು ಡಿಪೆಂಡೆಂಟ್ ಇರೋದು? ಪೇಮೆಂಟ್. ಸೊ ಪೇಮೆಂಟ್. ಓಕೆ, ಈಗ ನಾವೇನು ಮಾಡ್ತೀವಪ್ಪ, ದಿಸ್ ಡಾಟ್ ಪೇಮೆಂಟ್ ವಾಟ್ ಇಟ್ ರೆಪ್ರೆಸೆಂಟ್ಸ್? ದಿಸ್ ಡಾಟ್ ಪೇಮೆಂಟ್ ರೆಪ್ರೆಸೆಂಟ್ಸ್ ದಿ ಕರೆಂಟ್ ಕ್ಲಾಸಿನ ಆಬ್ಜೆಕ್ಟ್. ಓಕೆನಾ. ಈ ಕ್ಲಾಸಿನ ಆಬ್ಜೆಕ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಿಸ್ ಡಾಟ್ ಪೇಮೆಂಟ್ ಈಸ್ ಈಕ್ವಲ್ ಟು ಪೇಮೆಂಟ್. ಈ ರೀತಿ ಮಾಡ್ತೀವಿ. ಓಕೆನಾ. ಈಗೇನು ಮಾಡ್ತೀವಿ, ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲಿ ಆಟೋ ವೈಲ್ಡ್ನ ಆ್ಯಡ್ ಮಾಡ್ತೀವಿ. ಸೆಟರ್ಗೆ ಆ್ಯಡ್ ಮಾಡೋದು ಮತ್ತು ಫೀಲ್ಡಿಗೆ ಆ್ಯಡ್ ಮಾಡೋದ್ರ ಬದಲು ಕನ್ಸ್ಟ್ರಕ್ಟರ್ಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತಿದ್ವಿ. ಬಟ್ ನೀವು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಿದಾಗ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಟು ಪಾಸ್ ದಿ ಡಿಪೆಂಡೆಂಟ್ ಆಬ್ಜೆಕ್ಟ್. ನೀವು ಡಿಪೆಂಡೆಂಟ್ ಆಬ್ಜೆಕ್ಟ್ನ ನಾವಿಲ್ಲಿ ಪಾಸ್ ಮಾಡಬೇಕು. ಸೊ ಆ ಡಿಪೆಂಡೆಂಟ್ ಆಬ್ಜೆಕ್ಟ್ನ ನಾವಿಲ್ಲೇನೋ ಕರೆಂಟ್ ಕ್ಲಾಸಿನ ಆಬ್ಜೆಕ್ಟಿಗೆ ಅಸೈನ್ ಮಾಡ್ತಾ ಇದ್ದೀವಿ. ಸೊ ಈಗ ಅದಕ್ಕೆ ನಾವು ಆಟೋ ವೈಲ್ಡ್ ಅನೋಟೇಷನ್ ಆಡಿದಾಗ ಆಟೋಮೆಟಿಕ್ಕಾಗಿ ಡಿಪೆಂಡೆನ್ಸಿ ಇಂಜೆಕ್ಟ್ ಆಗುತ್ತೆ. ಓಕೆನಾ. ಸೊ ಇದನ್ನು ನಾನು ಸೇವ್ ಮಾಡ್ತೀನಿ. ಅಷ್ಟೇ ಚೇಂಜಸ್ಸು, ಇದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ. ಇದಕ್ಕೆ ನಾವು ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಅಂತ ಕರಿತೀವಿ. ಸೊ ನಾನು ಅಪ್ಲಿಕೇಶನ್ನ ಸ್ಟಾಪ್ ಮಾಡ್ತೀನಿ. ಎಗೈನ್ ರೀಸ್ಟಾರ್ಟ್ ಮಾಡ್ತೀನಿ. ನಮಗೆ ಸೇಮ್ ಆನ್ಸರ್ ಬಂತು. ಓಕೆನಾ. ಯಾವುದೇ ಥರ ಚೇಂಜಸ್ ಏನಿಲ್ಲ. ಓಕೆನಾ. ಬಟ್ ನಾವು ಈ ಸಲ ಏನು ಮಾಡಿದ್ವಿ, ಸೆಟರ್ ಬೇಸ್ಡ್ ಇಂಜೆಕ್ಷನ್ ಮಾಡಿದ್ವಿ. ದಿಸ್ ಈಸ್ ದ ಮೋಸ್ಟ್ ಪ್ರಿಫರ್ಡ್ ವೇ. ಈ ರೀತಿಯಾಗಿ ನಾವು ಡಿಪೆಂಡೆನ್ಸಿ ಇಂಜೆಕ್ಷನ್ನ ಅಚೀವ್ ಮಾಡ್ಬೋದು. ಓಕೆನಾ. ಯಾವ ರೀತಿ? ಒಂದು ಸೆಟರ್ ಬೇಸ್ಡ್ ಇಂಜೆಕ್ಷನ್ನು, ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ನು ಆ್ಯಂಡ್ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನು. ಅದರಲ್ಲಿ ನೀವು ಏನಾದರೂ ನೆಕ್ಸ್ಟ್ ಒಂದು ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನಲ್ಲಿ ವರ್ಕ್ ಮಾಡ್ತಿರ್ತೀರಾ, ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತೀರಾ ಅಂತಂದರೆ ಆದಷ್ಟು ಒಂದು ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ನ ಯೂಸ್ ಮಾಡಿರಿ. ನೀವು ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನು, ಸೆಟರ್ ಬೇಸ್ಡ್ ಇಂಜೆಕ್ಷನ್ನು ಯೂಸ್ ಮಾಡ್ಬೋದು. ಮೋಸ್ಟ್ ಆಫ್ ದ ಡೆವಲಪರ್ಸ್ ಅದನ್ನು ಕೂಡ ಪ್ರಿಫರ್ ಮಾಡಿರ್ತಾರೆ. ಇವನ್ ನಾನು ನನ್ನ ಅರ್ಲಿ ಕೆರಿಯರ್ ಒಳಗಡೆಗೆ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಹೋಗ್ತಾ ಯಾವಾಗ ನನಗೆ ಅದರದ್ದೆಲ್ಲ ಬೆನಿಫಿಟ್ಸು ಆಮೇಲೆ ಯೂಸೇಜ್ ಎಲ್ಲ ಗೊತ್ತಾಗ್ತಾ ಹೋಯ್ತಲ್ಲ, ಆವಾಗ ನಾವು ಏನು ಮಾಡಿದ್ವಿ, ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ನಿಮ್ಮ ಕೆರಿಯರಲ್ಲೇ ನೀವು ಯಾವುದಾದ್ರೂ ಶುರು ಮಾಡಿರಿ, ಬಟ್ ಅರ್ಥ ಮಾಡ್ಕೊಳ್ರಿ ಬೆಸ್ಟ್ ಅಪ್ರೋಚ್ ಯಾವುದು ಏನು ಅಂತೇಳಿ. ಓಕೆನಾ. ಸೊ ಇದಿಷ್ಟು ಡಿಪೆಂಡೆನ್ಸಿ ಇಂಜೆಕ್ಷನ್ ಬಗ್ಗೆ ಆಯಿತು. ಸೊ ಇದಾದಮೇಲೆ ಇದರಲ್ಲಿ ನಾನು ಒಂದು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ, ಡೆಮೋ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಸಪೋಸ್ ಈಗ ಏನು ಮಾಡ್ತಿದ್ವಿ, ಕಸ್ಟಮರ್ ಕ್ಲಾಸು ಪೇಮೆಂಟ್ ಕ್ಲಾಸ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಕಸ್ಟಮರ್ ಕ್ಲಾಸಿಗೆ ನಾವು ಪೇಮೆಂಟ್ನ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಕಸ್ಟಮರ್ ಕ್ಲಾಸ್ ಒಳಗಡೆಗೆ ಸಪೋಸ್ ಪೇಮೆಂಟ್ ಕ್ಲಾಸ್ ಒಳಗಡೆ ಹೋಗ್ಬಿಟ್ಟು ನಾನೇನಾದರೂ ಕಸ್ಟಮರ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದೆ ಅಂತಂದರೆ ಏನಾಗುತ್ತೆ, ಅದು ವರ್ಕ್ ಆಗಲ್ಲ. ಆವಾಗ ಸರ್ಕ್ಯುಲರ್ ಡಿಪೆಂಡೆನ್ಸಿಲಿ ನಾವು ಸಿಕ್ಕಾಕೊಳ್ತೀವಿ. ಅಂದರೆ ಏನಾಗುತ್ತೆ, ಪೇಮೆಂಟು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಸ್ಟಮರು ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಒಂದಕ್ಕೊಂದು ಡಿಪೆಂಡ್ ಆಗಿರೋದ್ರಿಂದ ಏನಾಗುತ್ತೆ, ಫಸ್ಟು ಬೀನ್ ಯಾವ್ದು ಕ್ರಿಯೇಟ್ ಮಾಡಬೇಕು ಅಂತ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಗೊತ್ತಾಗೋದೇ ಇಲ್ಲ. ಫಸ್ಟು ಪೇಮೆಂಟ್ನ ಚೆಕ್ ಮಾಡುತ್ತೆ. ಓಕೆ, ಪೇಮೆಂಟಲ್ಲಿ ಕಸ್ಟಮರ್ ಡಿಪೆಂಡೆಂಟ್ ಇದೆ, ಕಸ್ಟಮರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ ಅಂತ ಕಸ್ಟಮರ್ ಬೀನಿಗೆ ಹೋಗುತ್ತೆ. ಕಸ್ಟಮರ್ ಬೀನಲ್ಲಿ ನೋಡುತ್ತೆ, ಓಕೆ ಕಸ್ಟಮರಿಗೆ ಮತ್ತೆ ಪೇಮೆಂಟ್ ಬೀನ್ ಡಿಪೆಂಡೆಂಟ್ ಇದೆ ಅಂತೇಳಿ ಮತ್ತೆ ಪೇಮೆಂಟಿಗೆ ಬರುತ್ತೆ. ಹಾಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಾ ಇರುತ್ತೆ ಅದು.
ಓಕೆನಾ. ಸೊ ಹಾಗಾಗಿ ಅದಕ್ಕೆ ಅವಾಗ ಏನಾಗ್ತೀವಪ್ಪ ಅಂತಂದರೆ ಆ ಲೂಪಲ್ಲೇ ಉಳಿದ್ಬಿಡ್ತೀವಿ ನಾವು. ಸೊ ಆ ಲೂಪಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಸರ್ಕ್ಯುಲರ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತ ಕರಿತೀವಿ ನಾವು. ಅದು ಮೋಸ್ಟ್ ಕಾಮನ್ ಆಗಿ ಬರೋ ಎಕ್ಸೆಪ್ಷನ್ ಅದನ್ನು. ಅದಕ್ಕೋಸ್ಕರ ನೀವು ಯಾವಾಗಲೂ ಥಿಂಕ್ ಮಾಡಿರಿ, ಓಕೆನಾ, ಒಂದು ಕ್ಲಾಸ್ ಇನ್ನೊಂದು ಕ್ಲಾಸ್ ಮೇಲೆ ಡಿಪೆಂಡೆಂಟ್ ಇದೆನಾ, ಆ ಕ್ಲಾಸು ಮತ್ತೆ ಯಾವುದರ ಮೇಲೆ ಡಿಪೆಂಡ್ ಆಗಿದೆನಾ, ಅದು ಸೇಮ್ ಒಂದಕ್ಕೊಂದು ಡಿಪೆಂಡೆನ್ಸ್ ಇತ್ತು ಅಂತಂದರೆ ಯು ವಿಲ್ ಫಾಲ್ ಇನ್ ಟು ಸರ್ಕ್ಯುಲರ್ ಡಿಪೆಂಡೆನ್ಸಿ ಒಳಗಡೆಗೆ ನೀವು ಸಿಗಾಕೊಳ್ತೀರಾ. ಓಕೆನಾ. ಸೊ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ನಾವೇನು ಮಾಡೋಣ ಅಂತಂದರೆ ಅಗೇನ್ ಪೇಮೆಂಟಲ್ಲಿ ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಪ್ರೈವೇಟ್ ಕಸ್ಟಮರ್. ಓಕೆ, ಇಲ್ಲಿ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ನ ಯೂಸ್ ಮಾಡೋಣ. ಕಸ್ಟಮರ್ ಇಲ್ಲಿ ಏನು ಮಾಡ್ತೀನಿ ನಾನು, ಆಟೋ ವೈಲ್ಡ್ ಅನೋಟೇಷನ್ನ ಯೂಸ್ ಮಾಡ್ತೀನಿ. ಇದಕ್ಕೆ ಸೆಟರ್ಸ್ ಆ್ಯಂಡ್ ಗೆಟರ್ಸ್ನ ಕೂಡ ಕ್ರಿಯೇಟ್ ಮಾಡೋಣ. ಓಕೆನಾ. ನಾನೇನು ಮಾಡ್ತೀನಿ, ಸೆಟರ್ಸ್ ಮತ್ತು ಗೆಟರ್ಸ್ನ ಕ್ರಿಯೇಟ್ ಮಾಡ್ತೀನಿ. ಜನರೇಟ್ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಕಸ್ಟಮರ್. ಓಕೆನಾ. ಸೊ ಈಗೇನು ಮಾಡ್ತೀನಿ, ಸ್ಟಾಪ್ ಮಾಡಿದ್ದೀನಿ. ಈಗೇನು ಮಾಡೋಣ ಅಂತಂದರೆ ಅಪ್ಲಿಕೇಶನ್ನ ರನ್ ಮಾಡೋಣ, ನೋಡೋಣ ಏನಾಗುತ್ತೆ. ನೋಡ್ಬೋದು ನಮಗೆ ಅಪ್ಲಿಕೇಶನ್ ಫೇಲ್ ಆಯಿತು, ಹೌದಾ, ಬಿಕಾಸ್ ಸರ್ಕ್ಯುಲರ್ ಡಿಪೆಂಡೆನ್ಸಿ ನಮಗೆ ನೋಡಿ ಸರ್ಕ್ಯುಲರ್ ರೆಫರೆನ್ಸಸ್ ಅಂತ ಎರರ್ ಬಂದಿದೆ, ಹೌದಾ. ಡಿಸ್ಕರೇಜ್ ಟು ದೇ ಆರ್ ಪ್ರಾಹಿಬಿಟೆಡ್ ಬೈ ಡಿಫಾಲ್ಟ್, ಅಪ್ಡೇಟ್ ಯುವರ್ ಅಪ್ಲಿಕೇಶನ್ ವಿತ್ ಡಿಪೆಂಡೆನ್ಸಿ ಸೈಕಲ್ ಬಿಟ್ವೀನ್ ಬೀನ್ಸ್. ಓಕೆನಾ. ಈ ಥರ ಎಕ್ಸೆಪ್ಷನ್ನು ಮೋಸ್ಟ್ ಕಾಮನ್ ಆಗಿ ನಿಮ್ಗೆ ಬರ್ತಾ ಇರುತ್ತೆ. ನೀವು ಅರ್ಲಿ ಬಿಗಿನರ್ಸ್ ಇದ್ದೀರಾ ಅಂತಂದರೆ, ನೀವೇನಾದರೂ ಈ ಥರ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಆಬ್ಜೆಕ್ಟ್ ಇನ್ನೊಂದು ಮೇಲೆ ಆಬ್ಜೆಕ್ಟ್ ಡಿಪೆಂಡ್ ಇರುತ್ತೆ, ಆ ಆಬ್ಜೆಕ್ಟು ಮತ್ತು ಅದೇ ಆಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಆ ಥರ ಏನಾದರೂ ನೀವು ಮಾಡೋಕ್ಕೆ ಹೋದಾಗ ಈ ಥರ ಒಂದು ಡಿಪೆಂಡೆನ್ಸಿ ಇದರೊಳಗಡೆ ಸಿಕ್ಕಾಕೊಳ್ತೀರಾ. ಓಕೆನಾ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿರಿ. ಸೊ ನಾನೇನು ಮಾಡ್ತೀನಿ, ಇದನ್ನು ವಾಪಸ್ ರಿಮೂವ್ ಮಾಡ್ತೀನಿ. ಓಕೆ, ಸೆಟರ್ಸ್ ಮತ್ತು ಗೆಟರ್ಸ್ನ ಕೂಡ ರಿಮೂವ್ ಮಾಡ್ತೀನಿ. ಓಕೆ, ಇದಿಷ್ಟು ಆಟೋ ವೈಲ್ಡ್ ಅನೋಟೇಷನ್ ಬಗ್ಗೆ ಆಯಿತು. ಆಟೋ ವೈಲ್ಡ್ ಅನೋಟೇಷನ್ನ ನಾವು ಫೀಲ್ಡ್ ಲೆವೆಲಲ್ಲಿ ಯೂಸ್ ಮಾಡ್ತೀವಿ, ಸೆಟರ್ ಬೇಸ್ಡ್ ಯೂಸಲ್ಲಿ ಯೂಸ್ ಮಾಡ್ತೀವಿ, ಕನ್ಸ್ಟ್ರಕ್ಟರ್ ಬೇಸ್ಡಲ್ಲೂ ಯೂಸ್ ಮಾಡ್ತೀವಿ. ಓಕೆನಾ. ನಾವು ನೆಕ್ಸ್ಟ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಾದ್ರೆ ಡಿಫ್ರೆಂಟ್ ಅಪ್ರೋಚಸ್ನೆಲ್ಲ ಯೂಸ್ ಮಾಡ್ತಾ ಹೋಗೋಣ. ಮೆಜಾರಿಟಿಯಾಗಿ ನಾವು ಯೂಸ್ ಮಾಡೋದು ಕನ್ಸ್ಟ್ರಕ್ಟರ್ ಇಂಜೆಕ್ಷನ್ನೇ, ಬಿಕಾಸ್ ದಟ್ ಈಸ್ ಅ ಬೆಸ್ಟ್ ಪ್ರಾಕ್ಟೀಸ್. ಬಟ್ ಕೆಲವೊಂದು ಸಿನಾರಿಯೋಸ್ ಏನಾದರೂ ಇತ್ತು ಅಂತಂದಾಗ ಡೆಮೋ ಪರ್ಪಸ್ಸಿಗೋಸ್ಕರ ವಿ ವಿಲ್ ಯೂಸ್ ದಿ ಸೆಟರ್ ಆ್ಯಂಡ್ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಕೂಡ ಯೂಸ್ ಮಾಡಿ ಟೆಸ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಈ ಕೋಡೆಲ್ಲ ನಿಮಗೆ ಗಿಟಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗಿಟಬ್ ರೆಪಾಸಿಟರಿದು. ನಿಮಗೇನಾದರೂ ಕೋಡ್ ಬೇಕಿತ್ತು ಅಂದರೆ ಆ ಒಂದು ರೆಪಾಸಿಟರಿಯಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಆಟೋ ವೈಲ್ಡ್ ಅನೋಟೇಷನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ.